ಹೊಸ ಸಿಎಂ, ಹೊಸ ಸರ್ಕಾರ, ಗೃಹಲಕ್ಷ್ಮಿಯ ಹೊಸ ನಿಯಮಗಳು. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣದ ಕಥೆ ಏನು? ನಿಮ್ಮ ಗೃಹಲಕ್ಷ್ಮಿ ಹಣ ಏಕಾಏಕಿ ನಿಂತು ಹೋಗಿದ್ಯಾ ಅಥವಾ ಮುಂದಿನ ತಿಂಗಳು ನಿಮ್ಮ ಖಾತೆಗೆ 2,000 ರೂಪಾಯಿ ಬಾರದೇ ಇರಬಹುದು? ಯಾಕೆ ಗೊತ್ತಾ? ರಾಜ್ಯ ಸರ್ಕಾರ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇತಿಹಾಸದಲ್ಲೇ ಅತಿ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ನೀವು ಒಂದೇ ಒಂದು ಕೆಲಸ ಮಾಡದೇ ಇದ್ರೆ ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಿಂದ ಆಟೋಮೆಟಿಕ್ ಆಗಿ ಮಾಯ ಆಗಬಹುದು. ಹಾಗಾದ್ರೆ ಯಾರ ಹಣ ನಿಲ್ಲುತ್ತೆ? ಯಾರಿಗೆ ಯಾವುದೇ ಸಮಸ್ಯೆ ಇಲ್ಲ? ಗೃಹಲಕ್ಷ್ಮಿ ಹೊಸ ರೂಲ್ಸ್ ಏನು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್, ಕರ್ನಾಟಕದಲ್ಲಿ ರಾಜಕೀಯದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿರುವಂಥದ್ದು ಹೊಸ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಆದ್ರೆ ಇದರ ಮಧ್ಯೆ ರಾಜ್ಯದ ಲಕ್ಷಾಂತರ ಗೃಹಲಕ್ಷ್ಮಿಯರ ಮನಸ್ಸಲ್ಲಿರುವಂಥದ್ದು ಒಂದೇ ಒಂದು ಪ್ರಶ್ನೆ: ಸಿದ್ದರಾಮಯ್ಯ ಸರ್ಕಾರ ಆರಂಭಿಸಿದಂತ ಗೃಹಲಕ್ಷ್ಮಿ ಯೋಜನೆ ಈಗ ಯಾವ ದಿಕ್ಕಿಗೆ ಹೋಗುತ್ತೆ? ಅಂದ್ರೆ ಗೃಹಲಕ್ಷ್ಮಿ ಹಣ ಸ್ಟಾಪ್ ಆಗತ್ತಾ? ಪ್ರತಿ ತಿಂಗಳು ಬರ್ತಿರುವಂತ 2,000 ಹಣ ಕಂಟಿನ್ಯೂ ಆಗತ್ತಾ? ಅಥವಾ ಹೊಸ ಸರ್ಕಾರದಲ್ಲಿ ಒಂದಷ್ಟು ಹೊಸ ನಿಯಮಗಳು ಬರುತ್ತಾ? ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರುವಂತ ಒಂದು ವಿಚಾರ ಏನ್ ಗೊತ್ತಾ? ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನ ಸ್ವೀಕರಿಸಿದ ಮೇಲೆ ಈ ಒಂದು ಗೃಹಲಕ್ಷ್ಮಿ ಹಣ 2,000 ಏನಿತ್ತೋ ಅದು 3,000 ಆಗತ್ತೆ, 5,000 ಆಗತ್ತೆ. ನಿಮಗೆ ಪ್ರತಿ ತಿಂಗಳು ಇನ್ಮೇಲೆ 5,000 ಸಿಗಬೇಕು ಅಂತಂದ್ರೆ ಈ ಲಿಂಕ್ ನ ಕ್ಲಿಕ್ ಮಾಡಿ ಅನ್ನುವಂತ ಒಂದಷ್ಟು ಫೇಕ್ ಲಿಂಕ್ ಗಳಾಗಿರ್ಬೋದು, ಒಂದಷ್ಟು ಫೇಕ್ ರೀಲ್ಸ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಆದ್ರೆ ಇಲ್ಲಿ ನಾನು ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ. ಸೊ ಡಿ.ಕೆ. ಶಿವಕುಮಾರ್ ಅವರು ಆ ರೀತಿಯಾದಂತ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಪ್ರತಿ ತಿಂಗಳು ಇನ್ಮೇಲೆ 5,000 ಬರುತ್ತೆ, 3,000 ಬರುತ್ತೆ, 6,000 ಬರುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಇದೆಲ್ಲವೂ ಕೂಡ ಸುಳ್ಳು ಸುದ್ದಿ ಆಗಿರುತ್ತೆ. ಸೊ ಇಂಥ ಸುಳ್ಳು ಸುದ್ದಿಗಳಿಗೆ ಲಿಂಕ್ ಅನ್ನ ಕ್ಲಿಕ್ ಮಾಡೋದಾಗಿರ್ಬೋದು, ಅಥವಾ ಆಧಾರ್ ಕಾರ್ಡ್ ಅನ್ನ ಕೊಡೋದಾಗಿರ್ಬೋದು, OTP ಅನ್ನ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಹಾಗಾದ್ರೆ ಹೊಸ ರೂಲ್ಸ್ ಗಳು ಏನೇನ್ ಬಂದಿದೆ ಅನ್ನುವಂಥದ್ದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಹಣವನ್ನ ಹೆಚ್ಚಿಸೋ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಾ ಇದೆಯಾ? ಖಂಡಿತ ಇಲ್ಲ. ಆದ್ರೆ ಯೋಜನೆಯ ಫಲಾನುಭವಿಗಳ ಪಟ್ಟಿಯಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ ಸ್ನೇಹಿತರೆ. ಸೊ ಎಲ್ಲ ಚರ್ಚೆಗಳ ಮಧ್ಯೆ ಸರ್ಕಾರದಿಂದ ಬಂದಿರುವಂತ ಒಂದು ಮಹತ್ವದ ಮಾಹಿತಿ ಈಗ ಲಕ್ಷಾಂತರ ಮಹಿಳೆಯರಿಗೆ ಒಂದ್ ರೀತಿಯಾಗಿ ಶಾಕಿಂಗು, ಅದರ ಜೊತೆಗೆ ಇಲ್ಲ ನಾವು ಈ ಕೆಲಸ ಮಾಡಿದ್ರೆ ಇನ್ ಮುಂದೆ ನಮ್ಗೆ ಏನು ಟೆನ್ಷನ್ ಇಲ್ಲಪ್ಪ, ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇರುತ್ತೆ. ಇನ್ನು ಮುಂದೆ ನೀವು ಮಾಡಬೇಕಾದಂತ ಒಂದು ಪ್ರಮುಖ ಕೆಲಸ ಏನ್ ಗೊತ್ತಾ? ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮ ಖಾತೆಗೆ ಬರ್ತಿರುವಂತ 2,000 ಹಣ ಏನಿದೆಯೋ ಅದರ ಮೇಲೂ ಕೂಡ ಪರಿಣಾಮ ಬೀಳುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಹೊಸ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನ್ ಹೇಳಿದೆ? ಸೊ ಯಾರಿಗೆ ಹಣ ಮುಂದುವರಿಯುತ್ತೆ, ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರ ಜೊತೆಗೆ ತುಂಬಾ ಜನರಿಗೆ ಈ DBT ಆಪ್ ನ ಯಾವ ರೀತಿ ಯೂಸ್ ಮಾಡಬೇಕು, ಡೌನ್ಲೋಡ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ, ಮೇಡಮ್ ಅದನ್ನ ಯಾವ ರೀತಿ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಅಂತ. ಸೊ ಅದನ್ನ ಕೂಡ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಪ್ರಕ್ರಿಯೆಯನ್ನ ಜಾರಿಗೆ ತರೋದಕ್ಕೆ ರೆಡಿ ಆಗಿರುವಂತದ್ದು. ಸೊ ಬಲ್ಲ ಮೂಲಗಳ ಪ್ರಕಾರ ಯೋಜನೆಯಲ್ಲಿ ನಡೀತಿರುವಂತ ಅಕ್ರಮಗಳನ್ನ ತಡೆಯೋದಕ್ಕೆ, ನಿಜವಾದ ಫಲಾನುಭವಿಗಳನ್ನ ಗುರುತಿಸೋದಕ್ಕೆ ಸರ್ಕಾರ ಈಗ ಒಂದು ದೊಡ್ಡ ಮಟ್ಟದ ಪರಿಶೀಲನೆಯನ್ನ ಅಂದ್ರೆ ಚೆಕಿಂಗ್ ಅನ್ನ ಶುರು ಮಾಡಿದೆ ಸ್ನೇಹಿತರೆ. ಸೊ ಗೃಹಲಕ್ಷ್ಮಿ ಯೋಜನೆ ಆರಂಭ ಆದ ನಂತರ ಸರ್ಕಾರಕ್ಕೆ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಅಂದ್ರೆ ಸರ್ಕಾರದ ದಾಖಲೆಗಳ ಪ್ರಕಾರ ಒಂದಲ್ಲ, ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಮೃತಪಟ್ಟಿದ್ರೂ ಕೂಡ ಅವರ ಹೆಸರಿನಲ್ಲಿ ಇಂದಿಗೂ ಕೂಡ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇದೆ. ಅದನ್ನ ಫ್ಯಾಮಿಲಿಯವರು ವಿತ್ಡ್ರಾ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸುಮಾರು 50,000ಕ್ಕೂ ಹೆಚ್ಚು ಆದಾಯ ತೆರಿಗೆ ಪಾವತಿದಾರರು ಕೂಡ ಈ ಒಂದು ಯೋಜನೆಯ ಲಾಭ ಪಡೆಯುತ್ತಿರೋದು ಸರ್ಕಾರದ ಗಮನಕ್ಕೆ ಬಂದಿರುವಂಥದ್ದು. ಅಂದ್ರೆ ನಿಜವಾಗಿ ಕೂಡ ಅಗತ್ಯವಿರುವಂತ ಮಹಿಳೆಯರ ಬದಲು ಅನರ್ಹರ ಖಾತೆಗೆ ಸರ್ಕಾರದ ಕೋಟಿ ರೂಪಾಯಿ ಹೋಗ್ತಾ ಇದೆ ಅನ್ನುವಂಥದ್ದು. ಸೊ ಇದೇ ಕಾರಣಕ್ಕೆ ಸರ್ಕಾರ ಈಗ ಒಂದು ಕಠಿಣ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಜಾರಿ ಮಾಡೋದಕ್ಕೆ ರೆಡಿ ಆಗಿದೆ. ಹಾಗಾದ್ರೆ ಈಗೇನ್ ಸರ್ಕಾರ ಮಾಡುತ್ತೆ ಮೇಡಮ್ ಅಂತ ನೀವು ಕೇಳ್ಬೋದು. ಸೊ ಮೊದಲಿಗೆ ಸರ್ಕಾರ ಮೃತಪಟ್ಟ ಫಲಾನುಭವಿಗಳನ್ನ ಗುರುತಿಸೋದಕ್ಕೆ ಬಹುಶಃ ನಿಮ್ ನೆನಪಿರ್ಬೋದು, ಜೀವಿತ ಪ್ರಮಾಣ ಪತ್ರ ಕಡ್ಡಾಯಗೊಳಿಸುವಂತ ಒಂದು ಯೋಚನೆ ಮಾಡುತ್ತೆ. ಅಂದ್ರೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ನಾನು ಬದುಕಿದ್ದೀನಿ ಅನ್ನುವಂತ ಒಂದು ದಾಖಲೆಯನ್ನ ಕೊಡಬೇಕು ಅನ್ನುವಂಥದ್ದು.
ನಿಮ್ಮ ಗ್ರಾಮವನ್ನಾಗಿರ್ಬೋದು ಎಲ್ಲಾದ್ರೂ. ಆದ್ರೆ ಗ್ರಾಮೀಣ ಭಾಗದ ಮಹಿಳೆಯರಾಗಿರ್ಬೋದು, ಹಿರಿಯ ನಾಗರಿಕರಿಂದ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗುತ್ತೆ. ಸೊ ಇದಕ್ಕೆ ಪ್ರೂಫು ಅದೆಲ್ಲ ನಮಗೆ ಗೊತ್ತಾಗಲ್ಲ ಅಂತ ಹೇಳ್ಕೊಂಡು ಅದರಿಂದ ಸರ್ಕಾರ ಈ ನಿರ್ಧಾರವನ್ನ ಸೈಡ್ಗೆ ಹಾಕುತ್ತೆ. ಅದಾದ್ಮೇಲೆ ಹೊಸ ಡಿಜಿಟಲ್ ವ್ಯವಸ್ಥೆ ಜಾರಿಗೆ ತರೋದಕ್ಕೆ ಈಗ ರೆಡಿ ಆಗಿರುವಂತದ್ದು ಸ್ನೇಹಿತರೆ. ಹಾಗಾದ್ರೆ ಹೊಸ ರೂಲ್ಸ್ ಏನು? ಇನ್ನು ಮುಂದೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒನ್ ಟೈಮ್ ಬಯೋಮೆಟ್ರಿಕ್ ಅಪ್ಡೇಟ್ ಅನ್ನ ಕಡ್ಡಾಯಗೊಳಿಸಲಾಗುತ್ತೆ. ಹೌದು, ನೀವು ಒಮ್ಮೆ ಮಾತ್ರ ನಿಮ್ಮ ಹೆಬ್ಬೆರಳಿನ ಗುರುತನ್ನ ನೀಡಿ ನಿಮ್ಮ ಖಾತೆಯನ್ನ ಮರು ದೃಢೀಕರಿಸಬೇಕು. ಸೊ ಈ ಪ್ರಕ್ರಿಯೆ ಮುಗಿಸಿದ ಬಳಿಕ ಮಾತ್ರ ನೀವು ನಿಜವಾದ ಫಲಾನುಭವಿ ಅಂತ ಸರ್ಕಾರದ ವ್ಯವಸ್ಥೆಯಲ್ಲಿ ದಾಖಲಾಗ್ತೀರಾ ಸ್ನೇಹಿತರೆ. ಇದನ್ನ ಮಾಡದಿದ್ರೆ ಏನಾಗುತ್ತೆ? ಸಿಂಪಲ್, ಮುಂದೆ ನಿಮ್ಮ ಖಾತೆಗೆ ಹಣ ಜಮೆ ಆಗದೆ ಇರಬಹುದು, ಸ್ಟಾಪ್ ಆಗ್ಬೋದು, ಸ್ಥಗಿತ ಆಗ್ಬೋದು. ಬಟ್ ಇಲ್ಲಿ ಯಾರಿಗೆ ಗೃಹಲಕ್ಷ್ಮಿ ಹಣ ಸಂಪೂರ್ಣ ಕಟ್ ಅನ್ನುವಂಥದ್ದು ಕೂಡ ನೀವು ನೋಡ್ಕೊಳ್ಬೇಕು. ಇಲ್ಲಿ ಏನಪ್ಪಾ ಅಂತಂದ್ರೆ BPL ಕಾರ್ಡ್ ಇದ್ರೂ ಕೂಡ ಅಥವಾ APL ಕಾರ್ಡ್ ಇದ್ರೂ ಕೂಡ ಮಾತ್ರ ಸಾಕಾಗಲ್ಲ. ಸೊ ನೀವು ಆದಾಯ ತೆರಿಗೆ ಪಾವತಿದಾರರಾಗಿದ್ರೆ ಅಥವಾ ಸರ್ಕಾರದ ನಿಯಮಗಳ ಪ್ರಕಾರ ಅನರ್ಹರಾಗಿದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಬಹುದು. ಈಗಾಗಲೇ ಸುಮಾರು 2 ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನ BPL ನಿಂದ APL ಗೆ ಕನ್ವರ್ಟ್ ಮಾಡಿದ್ದಾರೆ. ಹೌದಾ, ಇವರಲ್ಲಿ ಅನೇಕರು ಆದಾಯ ತೆರಿಗೆ ಪಾವತಿದಾರರು ಅನ್ನುವಂಥದ್ದು ಸರ್ಕಾರ ಹೇಳಿರುವಂಥದ್ದು. ಇಂಥ ಒಂದು ಫ್ಯಾಮಿಲಿಗಳಿಗೆ ಗೃಹಲಕ್ಷ್ಮಿ ಸೌಲಭ್ಯ ಏನಿರುತ್ತೋ ಅದು ಸ್ಟಾಪ್ ಆಗ್ಬೋದು. ಸೊ ನಿಮ್ಮ ಹಣ ಸುರಕ್ಷಿತ ಆಗಿರಬೇಕು ಅಂತಂದ್ರೆ ಡೋಂಟ್ ವರಿ, ಭಯ ಪಡೋ ಅಗತ್ಯ ಇಲ್ಲ ಸ್ನೇಹಿತರೆ. ಸೊ ನೀವು ನಿಜವಾದಂತ ಫಲಾನುಭವಿ ಆಗಿದ್ರೆ, ಸೊ ನೀವು BPL ಕಾರ್ಡ್ ಆಗಿರ್ಬೋದು ಅಥವಾ ಬಡತನ ರೇಖೆಗಿಂತ ಕಡಿಮೆ ಆಗಿರ್ಬೋದು, ಇವಿತ್ತು ಅಂತಂದ್ರೆ ಹತ್ತಿರದ ಕರ್ನಾಟಕ 1, ಬೆಂಗಳೂರು 1 ಅಥವಾ ಗ್ರಾಮ 1 ಕೇಂದ್ರಕ್ಕೆ ಮೊದಲನೇದಾಗಿ ಭೇಟಿ ಕೊಡಬೇಕು. ಬಟ್ ಹೋಗ್ತಾ ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಜೊತೆಗೆ ನೀವು ಬಳಸ್ತಿರುವಂತ ಮೊಬೈಲ್ ಸಂಖ್ಯೆಯನ್ನ ಜೊತೆಯಲ್ಲೇ ಇಟ್ಕೊಳ್ಳಿ ಸ್ನೇಹಿತರೆ, ಯಾಕಂದ್ರೆ ಅಲ್ಲಿ OTP ಬರುತ್ತೆ. ಬಯೋಮೆಟ್ರಿಕ್ ಮೂಲಕ ನಿಮ್ಮ ಖಾತೆಯನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ, ಅಷ್ಟೇ ನಿಮ್ಮ ಖಾತೆ ಸೇಫ್ ಆಗಿರುತ್ತೆ. ಜೊತೆಗೆ ಪ್ರತಿ ತಿಂಗಳಂತೆ ನಿಮ್ಮ ಹಣ ಎಂದಿನಂತೆ ಜಮೆ ಆಗುತ್ತೆ ಸ್ನೇಹಿತರೆ. ಬಟ್ ಇಲ್ಲಿ ಒಂದಷ್ಟು ಜನರಿಗೆ ಈಗ ಹಿಂದಿನ ತಿಂಗಳಾಗಿರ್ಬೋದು, ಈ ತಿಂಗಳಾಗಿರ್ಬೋದು ಹಣ ಜಮೆ ಆಗಿದೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಬಟ್ ನಾವು ಹೇಗೆ ಚೆಕ್ ಮಾಡೋದು ಅದನ್ನ ಕೂಡ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಮೊದಲನೇದಾಗಿ ಪ್ಲೇ ಸ್ಟೋರ್ಗೆ ಹೋಗಿ DBT ಅನ್ನುವಂಥದ್ದಾಗಿ ಸರ್ಚ್ ಮಾಡಿ. ಸೊ ಅದನ್ನ ಮೊದಲನೇದಾಗಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಅಲ್ಲಿ ನಿಮಗೆ ಆಧಾರ್ ಕಾರ್ಡ್ ಅನ್ನ ಎಂಟ್ರಿ ಮಾಡಬೇಕು. ಸೊ ನೀವು ಯಾವ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಿದಿರೋ ಆ ಒಂದು ಮೊಬೈಲ್ ನಂಬರ್ ಥ್ರೂ ನಿಮಗೆ OTP ಬರುತ್ತೆ. ಆ OTP ಅನ್ನ ಎಂಟರ್ ಮಾಡ್ಕೊಂಡು ನೀವು ಲಾಗಿನ್ ಆಗ್ಬೇಕಾಗತ್ತೆ. ಅದಾದ್ಮೇಲೆ MPIN ಕ್ರಿಯೇಟ್ ಮಾಡೋಕಿರುತ್ತೆ. ಸೊ ನಿಮ್ಗೆ 2 ಸ್ಟೆಪ್ ಅಲ್ಲಿ ಬರುತ್ತೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂತಂದ್ರೆ ಪ್ರತಿ ಬಾರಿ ನೀವು ಲಾಗಿನ್ ಆಗ್ಬೇಕು ಅಂತಂದ್ರೆ MPIN ಅನ್ನ ಕೇಳುತ್ತೆ. ಸೊ MPIN ಅನ್ನ ಎಂಟರ್ ಆದ್ಮೇಲೆ ಸೊ ನಿಮ್ಮ ಒಂದು ಅಲ್ಲಿ ನಿಮ್ಗೆ ಆಪ್ಷನ್ ಕಾಣುತ್ತೆ, ಪ್ರೊಫೈಲ್ ಆಗಿರ್ಬೋದು ಅಥವಾ ಆಧಾರ್ ಸೀಡಿಂಗ್ ಆಗಿರ್ಬೋದು, ಆಮೇಲೆ ಸ್ಟೇಟಸ್ ಚೆಕ್ ಆಗಿರ್ಬೋದು. ಸೊ ಅಲ್ಲಿ ನೀವು ಸ್ಟೇಟಸ್ ಚೆಕ್ ಕೊಟ್ಟಾಗ ಪ್ರತಿ ತಿಂಗಳು ನಿಮ್ಗೆ ಎಷ್ಟೆಷ್ಟು ಹಣ ಬಂದಿದೆ, ಯಾವ ಡೇಟ್ಗೆ ಬಂದಿದೆ ಎಲ್ಲ ಹಿಸ್ಟ್ರಿ ಕಾಣುತ್ತೆ. ಜೊತೆಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇಷ್ಟೇ. ಸೊ ನಿಮ್ ಪ್ರತಿ ಬಾರಿ ನೀವು DBT ಆಪ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಸಾಕು. MPIN ಅನ್ನ ಹೊಡೆದ್ಮೇಲೆ ನಿಮಗೆ ಡೈರೆಕ್ಟ್ ಆಗಿ ನೀವು ಎಂಟ್ರಿ ಆಗ್ಬೋದು, ಸ್ಟೇಟಸ್ ಅನ್ನ ಚೆಕ್ ಮಾಡ್ಬೋದು. ಸೊ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಬಿಕಾಸ್ ತುಂಬಾ ಜನ ಕಮೆಂಟ್ ಮಾಡಿದ್ರು, ಸೊ ಗೃಹಲಕ್ಷ್ಮಿ ಹಣ ಬಂದಿದ್ಯಾ ಇಲ್ವಾ ಅನ್ನುವಂಥದ್ದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಮೇಡಮ್, ನಮಗೆ ಪ್ರತಿ ಬಾರಿ ಬ್ಯಾಂಕ್ ಹೋಗೋದಕ್ಕಾಗಲ್ಲ ಅಂತ ಹೇಳ್ಕೊಂಡು ಸಿಂಪಲ್ ಮೊಬೈಲ್ ಅಲ್ಲೇ ಚೆಕ್ ಮಾಡ್ಬೋದು ಹೇಗೆ ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಇನ್ನು ಸ್ನೇಹಿತರೆ, ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಿಚಾರದ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರಕಾರ ಸದ್ಯಕ್ಕೆ ಯಾವುದೇ ಫಲಾನುಭವಿಯ ಹೆಸರನ್ನ ನೇರವಾಗಿ ತೆಗೆದು ಹಾಕಿಲ್ಲ. ಸೊ ಇದರ ಒಂದು ಪ್ರೊಸೆಸ್ ನಡೀತಾ ಇದೆ. ಸರ್ಕಾರ ಶೀಘ್ರದಲ್ಲೇ ಅಧಿಕೃತ ಆದೇಶ ಆಗಿರ್ಬೋದು, ಕೊನೆ ದಿನಾಂಕವನ್ನ ಪ್ರಕಟಿಸುತ್ತೆ. ಯಾವುದಕ್ಕೆ? ಬಯೋಮೆಟ್ರಿಕ್ ಅನ್ನ ಕೊಡಿಸೋದಕ್ಕೆ. ಸೊ ಈ ಸಮಯದೊಳಗೆ ಯಾರು ತಮ್ಮ ಖಾತೆಯನ್ನ ಬಯೋಮೆಟ್ರಿಕ್ ಮೂಲಕ ನವೀಕರಿಸಿಕೊಳ್ಳದಿಲ್ವೋ ಅಂತಹ ಒಂದು ಖಾತೆಗಳು ಸ್ವಯಂ ಚಾಲಿತವಾಗಿ ರದ್ದಾಗುವಂತ ಸಾಧ್ಯತೆ ಇದೆ. ಹೀಗಾಗಿ ಕೊನೆ ಕ್ಷಣದವರೆಗೆ ವೇಟ್ ಮಾಡೋದಕ್ಕೆ ಹೋಗಬೇಡಿ. ಯಾವಾಗ ಸರ್ಕಾರ ಅಧಿಸೂಚನೆಯನ್ನ ಕೊಡುತ್ತೋ ಬಯೋಮೆಟ್ರಿಕ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು, ಸೊ ಹತ್ತಿರದ ಗ್ರಾಮವನ್ನು ಹೋಗಿ ಬೇಗ ಮಾಡ್ಕೊಳ್ಳಿ. ಸೊ ಹಾಗಾಗಿ ಸ್ನೇಹಿತರೆ, ಸರ್ಕಾರದ ಈ ಒಂದು ಹೊಸ ಕ್ರಮ ಸರಿ ಅಂತ ಅನ್ಸುತ್ತಾ? ಮೃತಪಟ್ಟವರ ಹೆಸರಿನಲ್ಲಾಗಿರ್ಬೋದು ಅನರ್ಹರ ಖಾತೆಗೆ ಹಣ ಹೋಗೋದನ್ನ ತಡೆಯೋದಕ್ಕೆ ಬಯೋಮೆಟ್ರಿಕ್ ವ್ಯವಸ್ಥೆ ನಿಜವಾಗ್ಲೂ ಕೂಡ ಸಕ್ಸಸ್ಫುಲ್ ಆಗಬಹುದಾ? ಇದು ಅಗತ್ಯ ಇತ್ತು ಅಂತ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ಒಂದು ವಿಡಿಯೋವನ್ನ ತಲುಪಿಸಿ. ಯಾಕಂತಂದ್ರೆ ಬಯೋಮೆಟ್ರಿಕ್ ಆಗಿರ್ಬೋದು, DBT ಸ್ಟೇಟಸ್ ಚೆಕ್ ಮಾಡೋದಾಗಿರ್ಬೋದು, ಅಥವಾ ನೀವೀಗ ಏನ್ ಕೆಲಸ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಸೊ ಇನ್ನೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಹಣ ಬಂದಿಲ್ವಾ, ಯಾವ ಕಂತು ಬಾಕಿ ಇದೆ, ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ, ನಿಮ್ಮ ಊರನ್ನ ಮೆನ್ಷನ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬಾಯ್.
ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.